ನಾಳ್ದು ನೀವುಗಳು ಎಲ್ಲರೂ ಕೂಡ ನಾವು ನೋಡ್ತೇವೆ, ಎಲ್ರಿಗೂ ನಾಸಾ ಇಸ್ರೋದಲ್ಲಿ ಕೆಲಸ ಬೇಕಂತ ಆಸಕ್ತಿ ಇರ್ತದೆ, ದೊಡ್ಡ ದೊಡ್ಡ ಬ್ಯಾಂಕ್ಗೆ ನಾನು ಹೋಗ್ಬೇಕಂತ ಆಸಕ್ತಿ ಇರ್ತದೆ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ಆ ಶಾಸಕರನ್ನು ನಾನು ನೋಡ್ತೇನೆ, ಇವತ್ತು ಈ ಹಂತಕ್ಕೆ ಬರಬೇಕಿದ್ರೆ ಎಷ್ಟು ಶ್ರಮ ಪಟ್ಟಿರಬಹುದು, ಅವರು ಎಷ್ಟು ಶ್ರಮ ಪಟ್ಟಿರಬಹುದು. ಇವತ್ತು ಕೂಡ ಅವರನ್ನು ನೋಡಿ, ಒಂದು ನಿಮ್ಗಾಗಿ ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡೋದು, ಇಂಥ ಒಂದು ಕಾಳಜಿ ಇಟ್ಕೊಂಡು ಆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು, ಇದು ಸಣ್ಣ ವಿಷಯ ಇಲ್ಲ. ನಾವು ಕೆಲವು ಬಾರಿ ನಮ್ಗೆ ಆಗ್ತದೆ, ನಮಗೆ ಸಸಾರ ಅಂತ ಆಗ್ತದೆ. ನಾವು ಮೂಡುಬಿದ್ರಿಯಲ್ಲಿರುವವರು, ಇಲ್ಲಿ ಪಕ್ಕದಲ್ಲಿ ಇರುವವರು, ನಮ್ಗೆ ಗೊತ್ತು ಯಾವ ರೀತಿ ನಿಮ್ಮ ಇವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲಿ ಇದೆ ಅಂತ. ನಾವು ಯಾವತ್ತಿಗೂ ಕೇಳ್ತಿರ್ತೇವೆ, ಇಲ್ಲಿ ಸುನಿಲ್ ಕುಮಾರ್ ಅವರು ಈ ಕಾರ್ಯಕ್ರಮ ಮಾಡಿದ್ರು, ಆ ಕಾರ್ಯಕ್ರಮ ಮಾಡಿದ್ರು, ಇಂಥ ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ರು. ಸೊ 100% ನಿಮಗೆ ಎಲ್ರಿಗೂ ಒಂದು ದೊಡ್ಡ ಒಂದು ಕಾರ್ಕಳಕ್ಕೆ ಒಂದು ಆಕ್ಟ್ ಪರ್ಸನ್ ಅಂತ ಸುನಿಲ್ ಕುಮಾರ್ ಸರ್ ಅವರು ಈಗಲೂ ಕೂಡ ಅವರು ಯಾವ ರೀತಿಯಾಗಿ ಕಾರ್ಯಕ್ರಮಗಳು ಮಾಡ್ತಾರೆ ಕುತ್ಕೊಳ್ಬಹುದು ಅಂತ ಕೇಳಿ. ನೀವು ಎಣಿಸ್ಬೇಡಿ ಟಸ್ಪುಸ್ ಇಂಗ್ಲಿಷ್ ಮಾತಾಡಬೇಕಂತ ಅದರ ಅಗತ್ಯನೇ ಇಲ್ಲ. ನೀವು ಸೌಮ್ಯ ರೀತಿಯಲ್ಲಿ ಅವರಿಗೆ ಮಾತಾಡಿದರೆ ಅವರಿಗೆ ಅರ್ಥ ಆಗ್ತದೆ. ಆವಾಗ ತಕ್ಷಣ ನಿಮಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸಿಗ್ತದೆ. ಅಲ್ಲಿ ಹೋಗಿ ಕೇಳಿದ ನಂತರ ಸ್ವಲ್ಪ ಅವರ ಏನು ನಿಮಗೆ ಇನ್ಫಾರ್ಮೇಷನ್ ಕೇಳ್ತಾರೆ ಅದನ್ನು ಸತ್ಯದಲ್ಲಿ ಆನ್ಸರ್ ಮಾಡಿ, ಸುಳ್ಳು ಹೇಳ್ಬೇಡಿ. ಅಲ್ಲಿ ಕುತ್ಕೊಂಡು ಒಂದು ಸುಳ್ಳುಗಳು ನಾನು ನೋಡ್ತೇನೆ ನಿಮ್ಮ ರೆಸ್ಯೂಮೆಯಲ್ಲಿ, ಹುಡುಗಿಯರ ರೆಸ್ಯೂಮೆಯಲ್ಲಿ ಎಲ್ಲ ನೋಡ್ತೇನೆ. ಯಾವ ಏನು ಬರ್ತದೆ, ಹಾಬೀಸ್, ಗಾರ್ಡನಿಂಗ್. ಜೀವಮಾನದಲ್ಲಿ ಗಾರ್ಡನಿಂಗ್ ಮಾಡಲಿಲ್ಲ ಇವರು. ಜಾಸ್ತಿ ಗಾರ್ಡನಿಂಗ್ ಏನು ಹೇಳಿ, ಒಂದು ರಡ್ಡು ಪೂ ದೈದರು ಅವ್ರಿಗೆ ಮಂಡೆಗೆ ಮಾಡಿದರು, ಅದು ನಿಮ್ಮ ಗಾರ್ಡನಿಂಗ್. ಮತ್ತೆ ನಾನು ದಯವಿಟ್ಟು ಇನ್ನೊಂದು ಹುಡುಗರ ಎಕ್ಸ್ಪೆಷಲಿ ಗೇಮಿಂಗ್ ಎಲ್ಲ ಬರಿತೀರಿ, ಆ ಗೇಮಿಂಗ್ ಬರೆದ್ರೆ ಅಲ್ಲಿಯೇ ಎಲ್ಸ್ತಾರೆ, ಉಂಬೇಕುಳ್ಳೊಂದು ಗೇಮಿಗೆ ಬಂದ್ಗುಳ್ವೆ ಅಂತ. ಅದನ್ನೆಲ್ಲ ದಯವಿಟ್ಟು ಸುಳ್ಳು ಏನು ಬರಿಬೇಡಿ. ಸತ್ಯ ಏನಿದೆ ಪುಸ್ತಕ ಅಂತ ಬರಿತೀರಿ, ಅವ್ರು ತಕ್ಷಣ ಹೇಳ್ತಾರೆ ಯಾವ ಪುಸ್ತಕ ಓದಿದೆಯಪ್ಪ ಅಂತ ಹೇಳ್ತಾರೆ. ಮತ್ತೆ ನೀವು ಪುಸ್ತಕ ಹೇಳ್ಬೇಕಿತ್ತಲ್ಲ ಅಂತ. ಅದಕ್ಕೆ ಸುಳ್ಳುಗಳನ್ನು ನಿಮ್ಮ ರೆಸ್ಯೂಮೆಯಲ್ಲಿ ಹಾಕಬೇಡಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.